ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯ ಬಾಲಿಕಾ ಪದವಿ ಪೂರ್ವ ಕಾಲೇಜಿನ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಕಂಪ್ಯೂಟರ್ ತರಗತಿ ಉದ್ಘಾಟನೆ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಸಭೆ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕರಾದ ಎಚ್.ಡಿ. ತಮ್ಮಯ್ಯ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕರು, ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಕ್ಕಳಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದೆ. ವಿದ್ಯಾರ್ಥಿಗಳು ಓದಿನ ಜೊತೆ ಕ್ರೀಡೆ, ಸಾಹಿತ್ಯ, ಕಲೆ ಹಾಗೂ ತಂತ್ರಜ್ಞಾನದ ಕಲಿಕೆಗೆ ಆದ್ಯತೆಯನ್ನ ನೀಡುವುದರಿಂದ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದಾಗಿದೆ. ಈ ನಿಟ್ಟಿನಲ್ಲಿ ಕಾಲೇಜು ವ್ಯಾಸಂಗಕ್ಕೆ ಪಾದಾರ್ಪಣೆ ಮಾಡಿರುವ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿರಲೆಂದು ಶುಭವನ್ನ ಹಾರೈಸಿದರು. ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮತ್ತೆ ಕಂಪ್ಯೂಟರ್ ಲ್ಯಾಬ್ನ ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿ, ಯಾವುದೇ ಖಾಸಗಿ ಕಾಲೇಜಿಗೂ ಕಡಿಮೆ ಇಲ್ಲದಂತ ನಮ್ಮ ಈ ಸರ್ಕಾರಿ ಬಾಲಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ಕಂಪ್ಯೂಟರ್ ಲ್ಯಾಬ್ನು ಸಹ ಉದ್ಘಾಟನೆ ಮಾಡಿದ್ದು, ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಶಿಕ್ಷಣವನ್ನ ಈ ಕಾಲೇಜಿನಲ್ಲಿ ಕೊಡಿಸುವ ಪ್ರಯತ್ನವನ್ನ ವರಸಿದ್ದಿ ವೇಣುಗೋಪಾಲ್ ಮತ್ತು ನಾನು ಪ್ರಾಂಶುಪಾಲರ ಜೊತೆ ಪ್ರಾಮಾಣಿಕವಾಗಿ ಮಾಡಿದ್ದೇವೆ, ಮುಂದೆನೂ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಚುನಾಯಿತ ಪ್ರತಿನಿಧಿಗಳಾದಂತ ನಮ್ಮ ಮತ್ತೆ ಸರ್ಕಾರದ ಆದ್ಯ ಕರ್ತವ್ಯ ಏನು ಅಂತ ಹೇಳಿದ್ರೆ, ಸಾರ್ವಜನಿಕರಿಂದ ಜನರಿಂದ ಆಯ್ಕೆಯಾದಂತ ನಾವು ಜನರಿಗಾಗಿ, ಬಡವರಿಗಾಗಿ ಶಿಕ್ಷಣ, ಆರೋಗ್ಯ ಮತ್ತೆ ಬದುಕು, ಈ ಮೂರು ಅಂಶಗಳಿಗೆ ಗಮನ ಕೊಟ್ಟು ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರ, ಯಾವುದೇ ಚುನಾಯಿತ ಪ್ರತಿನಿಧಿ ಇದ್ರೂ ಅದು ಅವರ ಕರ್ತವ್ಯ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಆದಷ್ಟು ಹೆಚ್ಚು ಒತ್ತು ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ. ಆರೋಗ್ಯಕ್ಕೂ ಒತ್ತು ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಈಗಾಗಲೇ ಹಲವಾರು ನಗರಗಳಲ್ಲಿ, ನಮ್ಮ ಚಿಕ್ಕಮಗಳೂರು ನಗರನೂ ಸೇರಿ ನಗರದ ಹೊರಭಾಗಗಳಲ್ಲಿ ನಮ್ಮ ಕ್ಲಿನಿಕ್ ಅನ್ನು ತೆರೆಯೋದ್ರ ಮುಖಾಂತರ ಈಗಾಗಲೇ ಚಿಕ್ಕಮಗಳೂರಿನಲ್ಲಿ 4 ನಮ್ಮ ಕ್ಲಿನಿಕ್ ಅನ್ನು ತೆರೆದು ಆರೋಗ್ಯಕ್ಕೂ ಒತ್ತು ಕೊಟ್ಟಿದ್ದೇವೆ. ನಮ್ಮ ಕ್ಲಿನಿಕ್ ಯಾಕೆ ಇದರ ಉಪಯೋಗ ಏನು ಅಂತ ಹೇಳಿದ್ರೆ, ಎಲ್ಲರೂ ಹೊರಭಾಗದಲ್ಲಿ ದೂರದಲ್ಲಿದ್ದಂಥವ್ರು ಅವ್ರಿಗೆ ತಕ್ಷಣಕ್ಕೆ ಯಾವುದೋ ಒಂದು ಸಣ್ಣ ಜ್ವರ ಅಥವಾ BP, ಶುಗರ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಮಲ್ಲೇಗೌಡ ಜನರಲ್ ಹಾಸ್ಪಿಟ್ಲಿಗೆ ಬರೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಒತ್ತಡನೂ ಜಾಸ್ತಿ ಇರುತ್ತೆ ಎಲ್ಲ ಜನ ಅಲ್ಲಿ ಬಂದ್ರೆ. ಆದ್ರೆ ಒಂದು BP ಚೆಕ್ ಮಾಡೋಕ್ಕೆ, ಶುಗರ್ ಚೆಕ್ ಮಾಡೋದಕ್ಕೆ ಅಲ್ಲಿ ಬರೋ ಅವಶ್ಯಕತೆ ಇಲ್ಲ. ಒಂದು ಜ್ವರ ಬಂದಿದೆ, ಶೀತ ಆಗಿದೆ ಅಂದ್ರೆ ಅದಕ್ಕೆ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಅವರ ಮನೆ ಬಾಗಿಲಲ್ಲೇ ಹತ್ರನೇ ಇರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕ್ಲಿನಿಕ್ ಅನ್ನ ಯೋಜನೆ ಜೊತೆಗೆ ಅಲ್ಲಿ ಒಬ್ರು ವೈದ್ಯರು, ಒಬ್ರು ಶುಶ್ರೂಷಕಿ, ಒಬ್ರು ಅಟೆಂಡರು ಮತ್ತೆ ಲ್ಯಾಬ್ ಏನು BP ಶುಗರ್ ಚೆಕ್ ಮಾಡೋದು, ಅದು ಮಾಡೋದ್ರ ಮುಖಾಂತರ ನಮ್ಮ ಜನರ ಆರೋಗ್ಯವನ್ನು ಕಾಪಾಡುವಂತ ಕೆಲಸ ನಮ್ದು. ಶಿಕ್ಷಣವನ್ನು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸುವಂತ ಕೆಲಸ ನಮ್ದು. ಗುಣಮಟ್ಟದ ಶಿಕ್ಷಣ ಅಂತ ಹೇಳಿದ್ರೇನು, ಈಗ ಹಿಂದೆಲ್ಲ ಏನಿತ್ತು ಅಂತ ಹೇಳಿದ್ರೆ, ಈಗೆಲ್ಲ ನೀವು SSLC ಪಾಸ್ ಆಗಿ ಫಸ್ಟ್ PU ಬಂದಿದ್ರಿ, ಫಸ್ಟ್ PU ಸೆಕೆಂಡ್ PU ಇದ್ರಿ ಅಲ್ವಾ. ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ SSLC ಎಕ್ಸಾಮ್ ಒಂದೇ ಸಲ ಬರೀತಾ ಇದ್ದಿದ್ದು, ಅದರಲ್ಲಿ ಉತ್ತೀರ್ಣ ಆದರೂ ಉತ್ತೀರ್ಣರು, ಉಳಿದರು ಅನುತ್ತೀರ್ಣ ಅಂತ ತೋರಿಸ್ತಾ ಇದ್ರು. ಈಗ ಆಗಲ್ಲ, ಒಂದ್ಸಲಿ ಬರೆದು ಉತ್ತೀರ್ಣ ಆದ್ರೂ ಇನ್ನ ಉಳಿದವರಿಗೆ ಫೇಲ್ ಅಂತ ಹೇಳಲ್ಲ, ಮತ್ತೊಂದು ಅವಕಾಶ ಕೊಡ್ತಾರೆ. ಅದ್ರ ಜೊತೆ ಮತ್ತೆ ಈಗ 3ನೇ ಅವಕಾಶವನ್ನ ಕೊಟ್ಟು ಆದಷ್ಟು ಮಕ್ಕಳಿಗೆ ಶಿಕ್ಷಣದಲ್ಲಿ ಅವರಿಗೆ ಅವಕಾಶ ಕೊಟ್ಟು ಮೇಲ್ ತರುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಾ, ಇನ್ನೊಂದು ವಿಚಾರವನ್ನ ನಮ್ಮ ಸರ್ಕಾರದ ಏನು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಒಂದಷ್ಟು ಹೊಸ ಹೆಜ್ಜೆಗಳನ್ನ ಇಡೋದ್ರ ಮುಖಾಂತರ, ನಿಮಗೆ ಗೊತ್ತಿರಲಿ, ಈ ವರ್ಷ ಇಡೀ ರಾಜ್ಯದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸರ್ಕಾರಿ ಶಾಲೆಗಳಿಗೆ 30 ಲಕ್ಷ ಮಕ್ಕಳುಗಳು ಹೆಚ್ಚು ಸರ್ಕಾರಿ ಶಾಲೆಗೆ ಸೇರಿದ್ದಾರೆ. ಅಂದ್ರೆ ಸರ್ಕಾರಿ ಶಾಲೆಯ ಗುಣಮಟ್ಟ ಹೆಚ್ಚಿದೆ. ಸರ್ಕಾರಿ ಶಾಲೆ ಗುಣಮಟ್ಟ ಜಾಸ್ತಿ ಇದೆ, ಅಷ್ಟು ಮಕ್ಕಳು ಸೇರ್ತಾ ಇದ್ರ. ಹಾಗಾಗಿ ಸರ್ಕಾರಿ ಶಾಲೆಯ ಗುಣಮಟ್ಟವನ್ನು ಹೆಚ್ಚಿಸೋದು ಅಂತ ಹೇಳಿದ್ರೆ ಎಲ್ಲ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನ ಚೆನ್ನಾಗಿ ಮಾಡೋದು, ಒದಗಿಸೋದು ಮೂಲಭೂತ ಸೌಕರ್ಯಗಳನ್ನ. ಅದರ ಜೊತೆ ಒಳ್ಳೆಯ ಉಪನ್ಯಾಸಕರನ್ನ ನೇಮಕ ಮಾಡೋದು, ಶಿಕ್ಷಕರನ್ನ ನೇಮಕ ಮಾಡೋದ್ರ ಮುಖಾಂತರ ನಾನು ಯಾವಾಗಲೂ ಹೆಮ್ಮೆಯಿಂದ ಹೇಳ್ತೇನೆ, ಖಾಸಗಿ ಶಾಲೆಯಲ್ಲಿ ಮಾತ್ರ ಅನುತ್ತೀರ್ಣ ಅಥವಾ ಕಡಿಮೆ ಅಂಕ ಗಳಿಸಿದಂತ ಡಿಗ್ರಿ ಮಾಡಿದವರು ಅಲ್ಲಿ ಶಿಕ್ಷಕರಾಗಿ ಹೋಗ್ತಾರೆ. ಆದ್ರೆ ಸರ್ಕಾರಿ ಶಾಲೆಗೆ, ಸರ್ಕಾರಿ ಕಾಲೇಜಿಗೆ ಬರುವಂತ ಉಪನ್ಯಾಸಕರು, ಶಿಕ್ಷಕರು ಇಲ್ಲಿ ಯಾವ ಇನ್ಫ್ಲೂಯೆನ್ಸ್ ಮೇಲೆ ಬರಲ್ಲ. ಸನ್ಮಾನ್ಯ ಗೋವಿಂದೇಗೌಡರ ಕಾಲದ ನಂತರ ಶಿಕ್ಷಣ ವ್ಯವಸ್ಥೆ ಒಂದು ಕ್ರಾಂತಿಯಾಗಿ
ಮೆರಿಟ್ ಮೇಲೆ ಯಾರು ಪಾಸ್ ಆಗಿರ್ತಾರೆ ಅವರು ಉಪನ್ಯಾಸಕರು ಶಿಕ್ಷಕರಾಗಿ ಬರ್ತಾರೆ. ಹಾಗಾಗಿ ಒಳ್ಳೆಯ ಶಿಕ್ಷಕರು ಉಪನ್ಯಾಸಕರು ಸರ್ಕಾರಿ ಶಾಲೆಯಲ್ಲಿ ಇರೋದು, ಖಾಸಗಿ ಶಾಲೆಯಲ್ಲಿ ಅಲ್ಲ. ಹಾಗಾಗಿ ನಿಮಗೆ ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಓದೋದ್ರ ಜೊತೆ ನಾನು ಪ್ರಾಂಶುಪಾಲರಲ್ಲಿ ಉಪನ್ಯಾಸಕರಲ್ಲಿ ಒಂದು ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಪ್ರತಿದಿನ ಮಕ್ಕಳು ಏನು ಓದ್ತಾರೋ ಅದ್ರ ಜೊತೆ ಅವರಿಗೆ 2 ವಿಚಾರವನ್ನು ನೀವು ತಿಳಿಸ್ಕೊಡ್ಬೇಕು. ಒಂದು, ಇಡೀ ಪ್ರಪಂಚವೇ ಮೆಚ್ಚುವಂತ ಉತ್ತಮವಾದ ಸಂವಿಧಾನವನ್ನು ರಚನೆ ಮಾಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚನೆ ಮಾಡಿದಂತ ಸಂವಿಧಾನದ ಪೀಠಿಕೆಯನ್ನ ಓದಿಸೋದು ಮತ್ತೆ ಒಂದು ಪುಟನಾರು ಓದಿಸಂತ ಕೆಲಸ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಸವೇಶ್ವರರು ಅವರ ವಚನ ಒಂದಾರನ್ನು ನೀವು ಕಲಿಸಬೇಕು. ಬಸವಣ್ಣನ ವಚನ, ಅಂಬೇಡ್ಕರ್ ಸಂವಿಧಾನ ಇಲ್ಲದೇನೆ ಇದ್ದಿದ್ರೆ, ಬಸವಣ್ಣನವರು 12ನೇ ಶತಮಾನದಲ್ಲಿ ಬರದೇ ಇದ್ದಿದ್ರೆ ಇವತ್ತು ನಮ್ಮ ದೇಶದ ಈ ಪರಿಸ್ಥಿತಿ ಬೇರೆ ತರ ಇರ್ತಾ ಇತ್ತು. ಇವತ್ತೇನ್ ನೀವೆಲ್ಲ ಹೆಣ್ಣು ಮಕ್ಕಳು ಕಾಲೇಜಿಗೆ ಬಂದಿಷ್ಟು ಧೈರ್ಯ ಕೂತು ಓದ್ತಾ ಇದ್ರಲ್ವಾ, 12ನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸರಿ ಸಮಾನವಾದಂತ ಅವಕಾಶ ಇರಲಿಲ್ಲ. ಅವತ್ತೇನೆ ಸ್ವಂತ ಸಹೋದರಿಗಾದಂತ ನೋವನ್ನ ತಡಿಲಾರ್ದೇನೆ ಬಸವಣ್ಣನವರು ಒಂದು ಹೊಸದಾಗಿ ಧರ್ಮವನ್ನು ಪ್ರಾರಂಭ ಮಾಡಿ ಅವರ ಬದುಕಿನ ಬಗ್ಗೆ, ಹೆಣ್ಣು ಮಕ್ಕಳು, ಬಡವರ ಬಗ್ಗೆ, ಶೋಷಿತರ ಬಗ್ಗೆ ವಚನಗಳ ಮುಖಾಂತರ ಅವರು ಸಮಾಜಕ್ಕೆ ಅರಿವು ಮೂಡಿಸುವ ಕೆಲಸವನ್ನ ಮಾಡ್ತಾರೆ. 12ನೇ ಶತಮಾನದಲ್ಲಿ ಅವರು ಬರೆದಿರ್ತಕ್ಕಂಥ ಒಂದು ವಚನ ನಿಮಗೆ ಹೇಳಿದ್ರೆ ಸಾಕು, ಅದು ಇವತ್ತಿಗೂ ಅವತ್ತಿಗೂ ನಾವು ಪ್ರಪಂಚ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆ ವಚನ ಖಂಡಿತ ಇರ್ತದೆ, ಅದಕ್ಕೆ ಹೊಂದುತ್ತದೆ ಅನ್ನೋದಕ್ಕೆ ಅದೊಂದೇ ವಚನ. ಏನ್ ಹೇಳಿದ್ದಾರೆ ಬಸವಣ್ಣನವರು? ಕಲಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ದಂಡಿಸಬೇಡ. ಹೇಳಿ. ಅಲ್ವಾ? ಕರೆಕ್ಟ್ ಅಲ್ವಾ? 12ನೇ ಶತಮಾನದಲ್ಲಿ ಏನ್ ಹೇಳಿದ್ದಾರೆ? ಕಳ್ತನ ಮಾಡಬೇಡ, ಕೊಲೆ ಮಾಡಬೇಡ. ಹೌದಾನೆ? ಕಳ್ತನ ಮಾಡಿದ್ರೆ ಕೊಲೆ ಮಾಡಿದ್ರೆ ಒಳ್ಳೇದ? ಬಿಡ್ತಾರ? ಕಾನೂನು ಬಿಡುತ್ತಾ ಇಲ್ಲ. ಸುಳ್ಳು ಹೇಳೋದು, ಸುಳ್ಳು ಹೇಳಿದ್ರೆ ಯಾವ ತರ ಒಂದಿನ ಸಿಗಾಕಂತ ಅಲ್ವಾ? ಆಮೇಲೆ ತನ್ನನ್ನು ಮಾತ್ರ ಬಳಸ್ಕೊಳ್ಳೋದು, ಇನ್ನೊಬ್ಬರನ್ನ ಅಳಿಯೋದು ಸರಿ ಇದೆಯಾ? ಅದು ಇವತ್ತಿಗೂ ಆ ಮಾತು ಹೊಂದುತ್ತಾ ಇಲ್ವಾ? ಇವತ್ತು ಯಾರು ಸುಳ್ಳು ಹೇಳಿ ಅಂತಾರ? ಹಾಗಾಗಿ ಇವಾಗ ನೋಡಿ ಎಷ್ಟು ಚಂದಾಗಿ ಹೇಳಿದ್ರಿ ಬಸವಣ್ಣನ ವಚನನ. ಹಾಗಾಗಿ ನಾನು ಉಪನ್ಯಾಸಕರು, ಪ್ರಾಂಶುಪಾಲರು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಹೆಂಗಿದೆ ಇವತ್ತು ಫಸ್ಟ್ ಇಯರ್ ಇವತ್ತು ವೆಲ್ಕಮ್ ಡೇ ನಿಮಗೆ? ಚೆನ್ನಾಗಿದೆಯಾ? ಕಂಪ್ಯೂಟರ್ ಕ್ಲಾಸ್ ಎಷ್ಟು ವರ್ಷ ಇರ್ಲಿಲ್ಲ ನಿಮ್ ಕಾಲೇಜಲ್ಲಿ, ಇವತ್ತು ಕಂಪ್ಯೂಟರ್ ಕ್ಲಾಸ್ ಉದ್ಘಾಟನೆ ಆಗಿದೆ. ಎಷ್ಟು ಖುಷಿ ಆಗ್ತದೆ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ. ಕಾಲೇಜ್ ಬಗ್ಗೆ ಹೇಳೋದಾದ್ರೆ, ಇಷ್ಟು ವರ್ಷ ಕಂಪ್ಯೂಟರ್ ಕ್ಲಾಸ್ ಇರ್ಲಿಲ್ಲ. ಫಸ್ಟ್ ಇಯರ್ ಕಂಪ್ಯೂಟರ್ ಕ್ಲಾಸ್ ಗವರ್ಮೆಂಟ್ ಕಡೆಯಿಂದ ಮಾಡ್ಕೊಟ್ಟಿದ್ದಾರೆ, ಅದಕ್ಕೆ ಸರ್ಕಾರದವರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ಕ್ಲಾಸ್ ಓಪನ್ ಆಗಿರೋದ್ರಿಂದ ಇಂಜಿನಿಯರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಹೆಸರು ನಯನ, ನಾನು ಈ ವರ್ಷ ಸೇರ್ಕೊಂಡಿದ್ದು. ಆಕ್ಚುಲಿ ಇವತ್ತು ಫ್ರೆಶರ್ಸ್ ಡೇ ಇದೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ರ್ಯಾಂಕ್ ಸ್ಟೂಡೆಂಟ್, ಲಾಸ್ಟ್ ಇಯರ್ ರ್ಯಾಂಕ್ ಬಂದವ್ರಿಗೆಲ್ಲರಿಗೂ ಪ್ರೋತ್ಸಾಹ ಧನ ನೀಡ್ತಿದ್ದಾರೆ. ನಾವು ಅವ್ರನ್ನ ನೋಡಿ ನಮಗೂ ರ್ಯಾಂಕ್ ಬರ್ಬೇಕು ಅಂತ ಅನ್ನಿಸ್ತಿದೆ. ಮತ್ತೆ ಇವತ್ತು ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ಕೂಡ ಆಯ್ತು, ಅದರಿಂದ ನಮಗೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಲಾಸ್ಟ್ ಇಯರ್ ಇದೇ ಫಸ್ಟ್ ಬ್ಯಾಚ್ ನಮ್ದೇನೆ. ಸೊ ನಾವು ಇದನ್ನೆಲ್ಲ ತಗೊಂಡು ನಾವು ರ್ಯಾಂಕ್ ಬರ್ಬೇಕು ಅಂತ ಅನ್ಕೊಂತೀನಿ. ಇಷ್ಟು ಮಾತಾಡಕ್ಕೆ ನಾನು ಇದು ಸೆಕೆಂಡ್ ಇಯರ್ ಓದ್ತಿರೋದು. ನಾನು ಫಸ್ಟ್ ಬಂದಾಗ ಗೌರ್ಮೆಂಟ್ ಸ್ಕೂಲ್ ಹೆಂಗಿರುತ್ತೆ ಅಂತಂದ್ರೆ, ನನ್ ಕಡುವೆ ಎಲ್ಲ ನೋಡಿದ್ರ ಪ್ರಕಾರ ಮಾಮೂಲಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಬಂದಾಗ ಇಲ್ಲಿನ ಫೆಸಿಲಿಟೀಸ್ ನೋಡಿದ್ರೆ ಲಿಫ್ಟ್ ಇದೆ, ಅದ್ರ ಡಿಜಿಟಲ್ ಕ್ಲಾಸ್ಗಳು ಪ್ರತಿಯೊಂದು ಕ್ಲಾಸಲ್ಲೂ ಇದೆ. ಆಮೇಲೆ ಇವಾಗ ತಾನೇ ಆಗಿರೋ ಉದ್ಘಾಟನೆ ಕಂಪ್ಯೂಟರ್ ಕ್ಲಾಸ್. ನಮಗ್ ಬಂದಾಗ ನಾವು ಕೇಳಿದ್ವಿ ಕಂಪ್ಯೂಟರ್ ಕ್ಲಾಸ್ ಇದೆಯಾ ಅಂತ. ಹೋದ್ ವರ್ಷ ಬಂತು, ಬಟ್ ಆಗ್ಲಿಲ್ಲ. ಈ ವರ್ಷ ಬಂದಾಗ ನಮ್ ಜೂನಿಯರ್ಸ್ ಎಷ್ಟು ಖುಷಿ ಪಟ್ಟಂದ್ರೆ CS ಇದೆ, ನಾವು ಸೇರ್ಕೋಬೇಕು ಅಂತ ತುಂಬಾ ಜನ ಸೇರ್ಕೊಂಡಿದ್ದಾರೆ. ಅದೊಂದು ಖುಷಿ ಆಯ್ತು. ಆಮೇಲೆ AC ಕ್ಲಾಸ್ ಮಾಡಿದ್ದಾರೆ, ಇವಾಗ ಡಿಜಿಟಲೈಸೇಷನ್ ಮಾಡ್ಬಿಟ್ಟು AC ಕ್ಲಾಸ್ ಮಾಡಿದ್ದಾರೆ. ಹೋದ್ ವರ್ಷ ಉದ್ಘಾಟನೆ ಆಯ್ತು, ಅದು ತುಂಬಾ ಖುಷಿ ಆಯ್ತು. ಸೈನ್ಸ್ ಅವರಿಗೆ ತುಂಬಾ ಹೆಲ್ಪ್ ಆಗ್ತಿದೆ, ಇಂಜಿನಿಯರಿಂಗ್, ಡಾಕ್ಟರೇಟ್, ಮೆಡಿಕಲ್ ಹೋಗೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗ್ತಿದೆ ಅದ್ ಬಂದಿರೋದ್ರಿಂದ. ಆಮೇಲೆ ಇವಾಗ ಸೆಕೆಂಡ್ ಇಯರ್ಸ್ಗೆ ಡಿಜಿಟಲ್ ಕ್ಲಾಸ್ ಬೋರ್ಡ್ ಮತ್ತೆ ಗವರ್ಮೆಂಟ್ ಇಂದ ಬಂತು. ಅದ್ರಲ್ಲಿ ನಮ್ಗೆ ವರ್ಕ್ ಮಾಡ್ತಿರೋದು ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಬರುತ್ತೆ. ಇಲ್ಲಿ ವಾಲಂಟಿಯರ್ಸ್ ಅಂತ ಒಂದು ಟೀಮ್ ಮಾಡಿರೋದ್ರಿಂದ ನಮ್ಗೆ ಅಡ್ಮಿನಿಸ್ಟ್ರೇಷನ್ ಯಾವ ತರ ಬರುತ್ತೆ ಅನ್ನೋದನ್ನ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಸೊ ಈ ಕ್ಲಾಸಲ್ಲಿ, ಈ ಕಾಲೇಜಲ್ಲಿ ಏನಿದೆ ತುಂಬಾ ಫೆಸಿಲಿಟೀಸ್ ಇದೆ. ಪ್ರೈವೇಟ್ ಕಾಲೇಜಿಗೂ ನಮ್ ಕಾಲೇಜಿಗೂ, ಅದ್ ನಮ್ ಪ್ರೈವೇಟ್ ಕಾಲೇಜಿಗಿಂತ ನಮ್ ಕಾಲೇಜ್ ತುಂಬಾ ಎತ್ತರವಾಗಿದೆ. ಅದೇ ಖುಷಿ ನಮ್ ಕಾಲೇಜಿಗೆ. ಅದಕ್ಕೆ ನಮ್ಮಲ್ಲಿ ಇನ್ನೂ ಜಾಸ್ತಿ ಜನ ಸೇರ್ಕೊಳ್ಳಿ. ಥ್ಯಾಂಕ್ ಯು. ಕುಡಿಯೋ ನೀರ್ನ ಫಿಲ್ಟರ್ ಮಾಡ್ತಾರೆ, ಮತ್ತೆ ಕರೆಂಟ್ ಎಲ್ಲ ನಮ್ದ್ರಲ್ಲೇ ಸಪ್ಲೈ ಮಾಡ್ತಾರೆ ನಮ್ ಕಾಲೇಜಲ್ಲೇ.
ತುಂಬಾ ಹೆಲ್ಪ್ ಆಗಿದೆ ನಮಿಗಂತೂ. ನಮಿಗೂ ಸೈನ್ಸ್ ತಗೊಂಡಿದ್ದಕ್ಕೆ PCMC ತಗೋಬೇಕು ಅಂತ ಅನ್ಸಿತ್ತು, ಬಟ್ ಆಗಿಲ್ಲ. ಈ ವರ್ಷ ಅದು ಮಾಡಿದ್ದಾರೆ, ಉದ್ಘಾಟನೆ ಮಾಡಿದ್ರು. ಇವಾಗಿನ್ನು ಇಷ್ಟ ಮಾತಾಡಕ್ ಅವಕಾಶ ಮಾಡಿ ನಿಮ್ಗೆ. ನಮಸ್ತೆ, ಚಂದ್ರಮೌಳಿ. ನಾನು ಇಲ್ಲಿ ಗಣಿತಶಾಸ್ತ್ರ ಉಪನ್ಯಾಸಕನಾಗಿದ್ದೀನಿ. ಸುಮಾರು 17 ವರ್ಷದಿಂದ ಇಲ್ಲೇ ಇದೇ ಕಾಲೇಜಿನಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮಾಡ್ತಾ ಇದ್ದೀನಿ. ಈ ಕಾಲೇಜು ಮೂಲಭೂತ ಸೌಕರ್ಯ ನಾವು ಬಂದಾಗ ಏನೂ ಇರಲಿಲ್ಲ. ಇವತ್ತು ಹಂತವಾಗಿ ಮೂಲಭೂತ ಸೌಕರ್ಯಗಳನ್ನು ಪಡೆತಾ ಹಂತವಾಗಿ ರಿಸಲ್ಟ್ ಅಲ್ಲೂ ಮೇಲ್ ಬರ್ತಾ ಇದೆ, ಸ್ಟ್ರೆಂತ್ ಅಲ್ಲೂ ಮೇಲ್ ಬರ್ತಾ ಇದೆ. ಚಿಕ್ಕಮಗಳೂರಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜ್ ಆಗಿ ಹೊರಹೊಮ್ಮಿದೆ. ಜೊತೆಗೆ ಇದರಲ್ಲಿ ಮೂಲ ಸೌಕರ್ಯಗಳು ಏನೇನಿದೆ ಅಂತ, ಮೊದಲು ಶುದ್ಧವಾದ ಕುಡಿಯುವ ನೀರು. ಬೇರೆ ಎಲ್ಲ ಏನ್ ಮಾಡಿರ್ತಾರೆ, ಬೇರೆ ಕಾಲೇಜ್ಗಳಲ್ಲೆಲ್ಲ ಸಣ್ಣ ಸಣ್ಣ ವಾಟರ್ ಪ್ಲಾಂಟ್ ವಾಟರ್ ಇದನ್ನ ಇಟ್ಟಿರ್ತಾರೆ. ಇಲ್ಲಿ ಇಡೀ ಕಾಲೇಜ್ಗೆ ಒಂದು ದೊಡ್ಡ ವಾಟರ್ ಪ್ಲಾಂಟ್ ಅನ್ನ ಮಾಡಿಬಿಟ್ಟು ಶುದ್ಧವಾದ ಕುಡಿಯುವ ನೀರಿದೆ, ಘಟಕ ಇದೆ. ಅದರಿಂದ ಒಳ್ಳೆ ನೀರು ಸಿಗುತ್ತೆ ಸ್ಟೂಡೆಂಟ್ಸ್ಗೆಲ್ಲ. ಅವರೇ ಇಲ್ಲಿಂದ ವಾಟರ್ ಬಾಟ್ಲಿ ತಂದು ಹಾಸ್ಟ್ಲಿಗೆ ತಗೊಂಡೋಗಿ ಕುಡಿದು ಮತ್ತೆ ಬೇರೆ ಎಲ್ಲೂ ನೀರು ಕುಡಿಯೋದಿಲ್ಲ ಅಂತ ವಾಟರ್ ಇಲ್ಲಿ ನಮ್ಮಲ್ಲಿದೆ. ಜೊತೆಗೆ ಈ ಅಂಗವಿಕಲರಿದ್ರೆ ಅವರಿಗೆ ಅನುಕೂಲವಾಗಲು ಲಿಫ್ಟ್ ವ್ಯವಸ್ಥೆ ಇದೆ. ಬೇರೆ ಕಾಲೇಜುಗಳ ಗೌರ್ಮೆಂಟ್ ಕಾಲೇಜುಗಳ ಲಿಫ್ಟ್ ವ್ಯವಸ್ಥೆ ಇಲ್ಲ. ಈ ಲಿಫ್ಟಿಗೆ ಬೇಕಾದ ಕರೆಂಟ್ ಅನ್ನ ನಾವೇ ಉತ್ಪಾದನೆ ಮಾಡ್ಕೊಂತೀವಿ. ಮೇಲ್ಗಡೆ ಏನೋ ಕರೆಂಟ್ ಪ್ಲಾಂಟ್ ಅನ್ನ ಹಾಕ್ಬಿಟ್ಟು ಸನ್ ಇದರಿಂದ ಸೂರ್ಯ ಶಕ್ತಿಯಿಂದ ಸೋಲಾರ್ ಪ್ಲಾಂಟ್ ಆಗಿ ಕರೆಂಟ್ ಅನ್ನ ಉತ್ಪಾದನೆ ಮಾಡಿ ನಾವು ಎಕ್ಸಸ್ ಆದ ಕರೆಂಟ್ ಅನ್ನ ಸರ್ಕಾರಕ್ಕೆ ಕೊಡ್ತೀವಿ. ಸರ್ಕಾರಕ್ಕೆ ಕೊಟ್ಬಿಟ್ಟು ಮತ್ತೆ ಉಳಿದ ಸ್ವಲ್ಪ ಕರೆಂಟ್ ಅನ್ನ ನಾವು ಕಾಲೇಜಿಗೆ ಬಳಸ್ಕೊಂತೀವಿ. ಜೊತೆಗೆ ಇದಲ್ಲದೆ ಕಂಪ್ಯೂಟರ್ ಲ್ಯಾಬ್ ಇದೆ. ಈ ವರ್ಷ ಉದ್ಘಾಟನೆ ಆಗಿದೆ. PCMC ಅನ್ನೋದು ಒಂದು PCMB ಇತ್ತು ಮುಂಚೆಲಿ, ಈ ಸತಿ PCMC ಒಂದು ವಿಭಾಗ ಉಂಟಾಗಿದೆ. ಅದು ಎಲ್ಲ ಈ ವರ್ಷ ಪ್ರಾರಂಭ ಆಗಿದೆ. ಫಸ್ಟ್ PUC ಮುಂದೆ ಇದು ಓದೋದ್ರಿಂದ ಇಂಜಿನಿಯರಿಂಗ್ ಓದಕ್ಕೆ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಯಾರು ಇದ್ದಾರೆ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳಿಗಂತೂ ತುಂಬಾ ವಿದ್ಯಾರ್ಥಿನಿಯರಿಗೆ ತುಂಬಾ ಅನುಕೂಲ ಆಗುತ್ತೆ. ನಮ್ಮಲ್ಲಿ ಬರ್ತಕ್ಕಂಥವ್ರು 90% ಎಲ್ಲ ಗ್ರಾಮೀಣ ವಿದ್ಯಾರ್ಥಿನಿಯರೇ. ಎಲ್ಲ ದೂರದಿಂದ ಬರ್ತಾರೆ. ಅವರಿಗೆ ಕಂಪ್ಯೂಟರ್ ಕಲಿಯೋಕೆ ಬೇರೆ ಕಡೆ ಅವಕಾಶ ಇರೋದಿಲ್ಲ. ಬೇರೆ ಕಾಲೇಜ್ಗಳಿಗೆ ಹೋದ್ರೆ ಸಿಕ್ಕಾಪಟ್ಟ ಡೊನೇಷನ್ ಅದೆಲ್ಲ ಕೊಡ್ಬೇಕಾಗತ್ತೆ. ಜೊತೆ ಅದರಿಂದ ಇಲ್ಲೇ ಉಳಿಸುತ್ತೆ, ಅದೆಲ್ಲ ಉಳಿಸುತ್ತೆ. ಅತ್ಯಂತ ಕಡಿಮೆ ಫೀಸು ಎಲ್ಲ ಇರೋದ್ರಿಂದ ಸ್ಕಾಲರ್ಶಿಪ್ ಬರುತ್ತೆ ಅವ್ರಿಗೆಲ್ಲ. ಅವೆಲ್ಲ ಅವಕಾಶ ಇರೋದ್ರಿಂದ ಇಲ್ಲಿ ಸೇರ್ಕೊಂಡ್ಬಿಟ್ಟು ಇಲ್ಲಿ ಉತ್ತಮ ವಿದ್ಯಾಭ್ಯಾಸ ಪಡ್ಕೊಂಡು ಹೈಯರ್ ಸ್ಟಡೀಸ್ ಹೋಗಿರೋರು ತುಂಬಾ ಜನ ಹೋಗಿದ್ದಾರೆ. ಎಲ್ಲ ಗೌರ್ಮೆಂಟ್ ಜಾಬು, ಆಮೇಲೆ ಪ್ರೈವೇಟ್ ಮಕ್ಕಳನ್ನ ಪ್ರೈವೇಟ್ ಸ್ಕೂಲು ಪ್ರೈವೇಟ್ ಕಾಲೇಜ್ ಸೇರಿಸ್ತಾ ಇದ್ದಾರೆ. ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳು ಮುಗಿಸ್ತಾ ಬರ್ತಿದೆ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ, ಈಗ ಪ್ರೈವೇಟ್ ಕಾಲೇಜ್ ಅಂದ್ರೆ ಅದು ಒಂದು ಸಾಮೂಹಿಕ ಪಿಡುಗಾಗಿ ಹೊರಹೊಮ್ಮಿದೆ. ಇಲ್ಲಿ ಯೋಚನೆ ಮಾಡ್ಬೇಕು. ಈಗ ಗೌರ್ಮೆಂಟ್ ಕಾಲೇಜಲ್ಲಿ ಯಾವುದೇ ಸೌಲಭ್ಯ ಕಡಿಮೆ ಇಲ್ಲದ್ಮೇಲೆ ನಾವ್ ಯಾಕೆ ಗೌರ್ಮೆಂಟ್ ಕಾಲೇಜಿಗೆ ಸೇರಿಸಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬಾರ್ದು? ಮತ್ತೆ ನಮಗೆ ಹಣ ಉಳಿತೈತೆ, ಮತ್ತೆ ಆರ್ಥಿಕ ಹಿಂಜರಿಕೆ ಉಂಟಾಗೋದು ತಪ್ಪುತ್ತೆ. ಅದರಿಂದ ಇದೇ ದುಡ್ಡನ್ನ ಮುಂದೆ ಹೈಯರ್ ಎಜುಕೇಶನ್ ಬಳಸಿದ್ರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿ PUC ಸುಮಾರು ಲಕ್ಷಾಂತರ ರೂಪಾಯಿ ವ್ಯಯ ಮಾಡೋದ, ಹೈಯರ್ ಎಜುಕೇಶನ್ ಹೋದ್ರೆ ಅವರಿಗೆಲ್ಲ ಹಾಸ್ಟೆಲ್ ಸೌಲಭ್ಯ ಮತ್ತಿತರ ಖರ್ಚುಗಳಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಆದ್ರಿಂದ ನೀವು ಯಾರೇ ಪೇರೆಂಟ್ಸ್ ಇದ್ದೀವಿ ಫಸ್ಟ್ ಯೋಚನೆ ಮಾಡಿ, ಗೌರ್ಮೆಂಟ್ ಕಾಲೇಜು ಸೌಲಭ್ಯ ಚೆನ್ನಾಗಿರೋ ಕಾಲೇಜುಗಳಿಗೆ ಸೇರಿಸಿದ್ರೆ ನಿಮ್ ಮಕ್ಳು ಭವಿಷ್ಯನೂ ಚೆನ್ನಾಗಿರುತ್ತೆ, ಅವರು ಚೆನ್ನಾಗಿ ಓದ್ತಾರೆ, ಮುಂದೆ ದೇಶಕ್ಕೂ ಒಳ್ಳೇದಾಗುತ್ತೆ, ಸಾಮಾಜಿಕ ಬರ್ಡನ್ ತಪ್ಪುತ್ತೆ ಅಂತ ಹೇಳ್ತೇನೆ. ಸುನಳ್ಳಿ ಕಾಲೇಜು ಅಂತಂದ್ರೆ ಒನ್ ಆಫ್ ದಿ ಟಾಪ್ ಕಾಲೇಜ್ ಇನ್ ದ ಚಿಕ್ಕಮಗಳೂರು ಟೌನ್. ಚಿಕ್ಕಮಗಳೂರು ಟೌನ್ ಅಲ್ಲಿ ಹೆಣ್ಣು ಮಕ್ಕಳ ಕಾಲೇಜು ಅಂತ ಅಂದ್ರೆ ಅದೊಂದು ಹೆಮ್ಮೆ ವಿಚಾರ. ಈ ಕಾಲೇಜ್ ಅವೆಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಫಲಿತಾಂಶದಲ್ಲಿ ಟಾಪಲ್ಲೇ ಇರುತ್ತೆ. ಈಗ ವೆಲ್ಕಮ್ ಮಾಡುವಂಥದ್ದು ಅಂದ್ರೆ ಅದೊಂದು ಸಾಂಪ್ರದಾಯಿಕ ಒಂದು ಪದ್ಧತಿ, ಒಳ್ಳೆ ಪದ್ಧತಿ. ಸಾಮಾನ್ಯವಾಗಿ ಎಲ್ಲ ಕಾಲೇಜುಗಳಲ್ಲೂ ಮಾಡ್ತಾರೆ, ಹಾಗೆ ಇವರನ್ನು ಮಾಡ್ತಿದ್ದಾರೆ. ಟಾಪರ್ಸಿಗೆ ಪ್ರೋತ್ಸಾಹಧನ ಕೊಡೋದು ಅಂತಂದ್ರೆ ಅದು ಕೂಡ ಹಿಂದಿನವರಿಗೆ ಅದು ಸ್ಪಿರಿಟ್ ಇದ್ದ ಹಾಗೆ. ನಾವು ಕೂಡ ಆ ಜಾಗಕ್ಕೆ ಹೋಗ್ಬೇಕು, ಅದನ್ನ ಸ್ವೀಕರಿಸ್ಬೇಕು ಅನ್ನುವಂತಹ ಒಂದು ಎನ್ಕರೇಜ್ ಮಾಡುವಂತ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ತರ ಪ್ರೋತ್ಸಾಹಧನ ಕೊಡೋರಿಗೆ ಸುಸ್ತಾಗಬೇಕು. ನೆಕ್ಸ್ಟ್ ಮಕ್ಕಳ ಇಂಟೆನ್ಷನ್ ಹೇಗಿರ್ಬೇಕು ಅಂದ್ರೆ ಅವ್ರಿಗೇನೆ ಪ್ರೋತ್ಸಾಹಧನ ಕೊಡೋರಿಗೆ ಸುಸ್ತಾಗೋ ತರ ನೀವು ಟಾಪರ್ಸ್ ಆಗ್ಬೇಕು. ಇದು ನನ್ನ ಅಭಿಲಾಷೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯನ್ನ ನೀವೆಲ್ಲರೂ ಸೇರಿ
ಫಲಿತಾಂಶದಲ್ಲಿ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಅಭಿಲಾಷೆನ ನಾನು ಕೂಡ ಹೊಂದಿದ್ದೇನೆ. ಅದಕ್ಕೆ ಎಲ್ಲಾ ಕಾಲೇಜುಗಳ, ಈ ಕಾಲೇಜನ್ನ ಒಳಗೊಂಡಂತೆ ಎಲ್ಲಾ ಕಾಲೇಜುಗಳ ಸಹಕಾರ ನನಗೆ ಅಗತ್ಯ ಇದೆ. ಥ್ಯಾಂಕ್ ಯು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.